ಎಲ್ಲರಿಗೂ ಸ್ವಚ್ಛ ನಮಸ್ಕಾರಗಳು. ಈ ದಿನ ನಮ್ಮ ಹಿರಿಯ ರಾಜಕಾರಣಿಗಳು, ಅದರಲ್ಲೂ ಅವರ ತಂದೆಯವರನ್ನ ಹೆಸರು ಉಳಿಸ್ತಕ್ಕಂಥ ಒಬ್ಬ ನಮ್ಮ ಅಶೋಕ್ ಮುರಳಿ ಸಾಲಪ್ಪನವರಿಗೆ ಏನು ಸಫಾಯಿ ಕರ್ಮಚಾರಿ ನಿಗಮದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಇವತ್ತು ನಿಜವಾಗ್ಲೂ ಕೂಡ ಇದು ಶುಭ ಸಂದೇಶ. ನಮ್ಮ ಸಫಾಯಿ ಕರ್ಮಚಾರಿಗಳು, ಪೌರ ಕಾರ್ಮಿಕರು ಮಾಡ್ತಕ್ಕಂಥ ಸೇವೆ ಅನನ್ಯ. ಇವತ್ತು ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಭಗವಂತ ನೆಲೆಸಿರ್ತಾನೆ. ಭಗವಂತ ನೆಲೆಸಲಿಕ್ಕೆ ಮೂಲ ಕಾರಣ ಸ್ವಚ್ಛತೆ. ಆ ಸ್ವಚ್ಛತೆ ಮಾಡ್ತಕ್ಕಂಥ ಪೌರ ಕಾರ್ಮಿಕರು ಇರ್ತಕ್ಕಂಥ ಕ್ಲಿಷ್ಟವಾದ ಸಮಸ್ಯೆಗಳು, ಇವತ್ತು ಜಲಂತರ ಸಮಸ್ಯೆಗಳ ಬಗ್ಗೆ ನಮ್ಮ ಅಧಿನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿರವರನ್ನು ಒಂದು ಪ್ರೇರೇಪಿಸಿ, ಇಲ್ಲ ಇದಕ್ಕೊಂದು ಘಟಕ ಆಗಬೇಕು ಅಂತ ನಿಟ್ಟಿನಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಏನು ಸಫಾಯಿ ಕರ್ಮಚಾರಿಗಳ ಒಂದು ಸಮಿತಿಯನ್ನು ರಚನೆ ಮಾಡುವ ಮೂಲಕ ನಮ್ಮ ಅಶೋಕ್ ಮುರಳಿ ಸಾಲಪ್ಪನವರು ಯಶಸ್ವಿಯಾದರು. ಅದೇ ರೀತಿಯಾಗಿ ಅವರು ಸಂಘಟನೆ ಮಾಡ್ತಕ್ಕಂಥ ಸಫಾಯಿ ಕರ್ಮಚಾರಿ ನಿಗಮಕ್ಕೆ ಇವತ್ತು ಅಧ್ಯಕ್ಷರನ್ನಾಗಿ ನಮ್ಮ ಘನ ಸರ್ಕಾರ, ನಮ್ಮ ಪಕ್ಷದ ವರಿಷ್ಠರು, AICCಯ ವರಿಷ್ಠರು ಮತ್ತು ರಾಜ್ಯ ನಮ್ಮ KPCC ವರಿಷ್ಠರುಗಳು ಇವತ್ತು ಅವ್ರು ನೇಮಕ ಮಾಡಿರ್ತಕ್ಕಂಥ ತುಂಬ ಶ್ಲಾಘನೀಯ. ಸನ್ಮಾನ್ಯ ಅಶೋಕ್ ಮುರಳಿ ಸಾಲಪ್ಪನವರು ಮಾಡ್ತಕ್ಕಂಥ ಸೇವೆ ಏನು ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥ ನಮ್ಮ ಪೌರ ಕಾರ್ಮಿಕರಿಗೆ, ಸಫಾಯಿ ಕರ್ಮಚಾರಿಗಳಿಗೆ ಅವರಿಂದ ಭಾಳ ಒಳ್ಳೆಯದಾಗಲಿ. ಯಾಕೆಂದರೆ ಇವತ್ತು ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಹಲವಾರು ಯೋಜನೆಗಳು, ಅವರು ನಿಜವಾಗ್ಲೂ ಕೂಡ ಯಾರು 10ನೇ ತರಗತಿ ಕೂಡ ಪಾಸ್ ಮಾಡಿರ್ತಕ್ಕಂಥ ಬಹುತೇಕ 95% ಅಷ್ಟು ಪೌರ ಕಾರ್ಮಿಕರು, ಸಫಾಯಿ ಕರ್ಮಚಾರಿ ಇವತ್ತು ದೇಶದಲ್ಲಿದ್ದಾರೆ. ನಮ್ಮ ಕರ್ನಾಟಕದ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕರಿಗೂ, ಸಫಾಯಿ ಕರ್ಮಚಾರಿಗಳಿಗೂ ಈ ಒಂದು ನಿಗಮದಿಂದ ಒಳ್ಳೆಯದಾಗುತ್ತೆ ಅಂತ ನಾನು ತುಂಬ ಆಶಾದಾಯಕವಾಗಿರ್ತಕ್ಕಂಥ ಮಾತನಾಡ್ತಾ ಅವ್ರ ದೇವರು ಒಳ್ಳೇದು ಮಾಡಲಿ ಅಂತ ಬಯಸ್ತೇನೆ. ಥ್ಯಾಂಕ್ ಯು ಸರ್. ಹಾಕಿ ಸರ್, ಎಲ್ಲರೂ ಹಾಕಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸರ್ 1 minute.